ಕ್ಷೇತ್ರದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ. ಶಾಸಕ ರಾಜು ಕಾಗೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ನನಗೂ ಸಚಿವ ಸ್ಥಾನ ಕೊಡಿ ಎಂದು ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರ ಎದುರು ನನ್ನ ಬೇಡಿಕೆ ಮಂಡಿಸುತ್ತೇನೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಶುಕ್ರವಾರ ದಿನಾಂಕ 29ರಂದು ಕಾಗವಾಡ ಮತಕ್ಷೇತ್ರದ ಕಲ್ಲೋತಿ, ತಾಂಶಿ, ನಾಗನೂರ್ ಪಿಎ, ಪಾಂಡೇಗಾಂವ್, ಶಿರೂರ್, ಸಿದ್ದೇವಾಡಿ, ಮೋಳೆ, ಕಾತ್ರಾಳ್ ಮತ್ತು ಬನಜವಾಡ ಗ್ರಾಮಗಳಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಕಾಗವಾಡ ಕ್ಷೇತ್ರದಲ್ಲಿ 5 ಬಾರಿ ಶಾಸಕನಾಗಿ ಆಯ್ಕೆಯಾದ ನನಗೂ ಸಚಿವ ಸ್ಥಾನ ಬೇಕು ಎಂದು ಈಗಾಗಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿಕೊಂಡಿದ್ದೇನೆ. ನನ್ನಂತೆಯೇ ಅಥಣಿ ಮತಕ್ಷೇತ್ರದ ಶಾಸಕರಾಗಿರುವ ಲಕ್ಷ್ಮಣ ಸವದಿಯವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು, ಒಂದು ವೇಳೆ ಸವದಿಯವರಿಗೆ ಸಚಿವ ಸ್ಥಾನ ಕೊಡುವುದಾದಲ್ಲಿ ಅವರಿಗೆ ನಾನು ಬೆಂಬಲಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಇನ್ನು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಎನ್ನುವ ಸಮಾಜದ ಬೇಡಿಕೆಗೆ ಪಂಚಮಸಾಲಿ ಸಮಾಜದ ಎಲ್ಲ ಶಾಸಕರಾದ ನಾವು ಬೆಂಬಲಿಸುತ್ತೇವೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ಶಾಸಕರೆಲ್ಲರೂ ಸೇರಿಕೊಂಡು ಸಮಾಜದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಆಗ್ರಹಿಸಿ ಅತಿ ಶೀಘ್ರದಲ್ಲಿಯೇ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕಲ್ಪಿಸುವ ಮೂಲಕ ಸಮಾಜದ ಬಡ ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಸಚಿವ ಸಂಪುಟ ವಿಸ್ತರಣೆ ಐತ್ರಿ, ನನಗೆ ಮಾಹಿತಿ ಇಲ್ಲ. ನಾನು ಆಕಾಂಕ್ಷಿ ಇದ್ದೀನಿ. ನನಗೂ ಕೊಟ್ಟರು, ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನೋಂಥ ಶಕ್ತಿ ನನ್ನಲ್ಲಿದೆ. ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ. ಆದರೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಬರ್ತಾ ಇದೆ. ಏನು ತಪ್ಪೇನಿದೆ? ಕೊಡಬೇಕಿಲ್ಲ. ಅವರು ಸೀನಿಯರ್ ಇದ್ದಾರೆ, ಮಾಜಿ ಉಪಮುಖ್ಯಮಂತ್ರಿ ಇದ್ದಾರೆ, ಅವ್ರಿಗೂ ಕೊಟ್ಟರು ನಾನು ಸಂತೋಷ. ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಎಲ್ಲ MLAಗಳು, ಬೆಳಗಾವಿ ಜಿಲ್ಲಾ MLAಗಳು, ಪಂಚಮಸಾಲಿದ ಎಲ್ಲ MLAಗಳು ಕೂಡಿ, ಸ್ವಾಮೀಜಿಯವರು ಕೂಡ ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮಗೆ 2A ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಆ 2A ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಅದು ಕೊಡಬೇಕು ಅನ್ನೋ ವಿನಂತಿಯನ್ನು ಸಾಕಷ್ಟು ಸಲ ಈಗ ಬೊಮ್ಮಾಯಿ ಇದ್ದಾಗಿಂದು, ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಅದಕ್ಕೆ ಕೇಳಿದ್ದೀವಿ. ಇವರು ಹೋಗಿ ವಿನಂತಿ ಮಾಡ್ಕೋತೀವಿ. ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ. ಸರ್, ಅದರಲ್ಲೇ 2 ಬಣಗಳಾಗಿವೆ ಅನ್ನೋ ಮಾತುಗಳಿದೆ. ಎಲ್ಲೊಂದು ಕಡೆ ಕ್ರೆಡಿಟ್ ವಾರ್ ನಡ್ತಾ ಇದೆ ಅಂತ ಏನೂ ಸಂಬಂಧ ಇಲ್ಲ. ಎಲ್ಲರೂ ಒಕ್ಕಟ್ಟಿದ್ದೀವಿ, ಒಕ್ಕಟ್ಟು ಮಾಡ್ತೀವಿ. ಅದೇನೇನೋ ತಪ್ಪು ಗ್ರಾಹಕ ಆಗಿದಾವು. ಎಲ್ಲರೂ ಒಕ್ಕಟ್ಟಾಗಿ ಇದ್ದೀವಿ, ಒಕ್ಕಟ್ಟಾಗಿರ್ತೀವಿ, ಒಕ್ಕಟ್ಟಾಗಿ ಕೇಳ್ತೀವಿ. ಕರ್ನಾಟಕದ ಕೆಲವು ಯೋಜನೆಗಳು, ನೀರಾವರಿ ಯೋಜನೆಗಳಲ್ಲಿ ರಸ್ತೆ, ಕುಡಿ ನೀರಿನ ವ್ಯವಸ್ಥೆ, ಶಿಕ್ಷಣ, ಆರೋಗ್ಯ, ಈ ಭಾಗದಲ್ಲಿ ನಾವು ಸ್ವತಂತ್ರ ಸಿಕ್ಕು 80 ವರ್ಷದಿಂದ ನಾವೆಲ್ಲ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದೀವಿ. ನಮಗೆ ಅಲ್ಲಿ ಅವಕಾಶ ಕೊಟ್ಟರೆ ನಾವು ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ವಿರೋಧ ಪಕ್ಷದವರಿಗೆ ನಾವು ಈ ಮುಖಾಂತರ ವಿರೋಧ ಪಕ್ಷದವರಿಗೆ ವಿನಂತಿ ಮಾಡ್ಕೊತೀನಿ, ನೀವು ನಮಗೆ ಮಾತಾಡಲು ಅವಕಾಶ ಮಾಡಿಕೊಡ್ರಿ. ಯಾವುದೇ ಒಂದು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ಸದನವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡ್ರಿ. ಕಾಗವಾಡ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಅನೇಕ ರಸ್ತೆ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಆದರೆ ಕೆಲ ರಸ್ತೆಗಳ ಅನುಷ್ಠಾನಕ್ಕೆ ರೈತರು ಅಡ್ಡಿಪಡಿಸುತ್ತಿದ್ದಾರೆ. ಇದರಿಂದ ಕಾಮಗಾರಿಗಳ ಅನುಷ್ಠಾನಕ್ಕೆ ಅಡೆತಡೆಯಾಗುತ್ತಿದ್ದು, ಗ್ರಾಮದ ಪಂಚಾಯತ್ ಸದಸ್ಯರು, ಹಿರಿಯರು ಕೂಡಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಿ ರಸ್ತೆ ಕಾಮಗಾರಿಗಳನ್ನು ಸುಗಮಗೊಳಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಪರ್ಕ ರಸ್ತೆಗಳನ್ನು ಅನುಷ್ಠಾನಗೊಳಿಸುವೆ ಎಂದರು. ರೋಡ್ ಬಂದಾಕತ್ತೆ ಅಲ್ಲಿ ಯಾವ ಬಂದು ಜೀವ ಕೊಡಕ್ಕೆ ತಯಾರಿ ನಾವು ನಿಲ್ಲಿಸ್ತು ಮುಂದೆ ಜೀವ ಕೊಡಕ್ಕೆ ಬಡದ್ ಮಾಡಿಸ್ಬೇಕಾತ್ ನೀವು ನೋಡಿ ಸಾಹೇಬ್ ರಮೇಶ್ ಬರ್ದ ಅಶೋಕ ಅಂತಕ್ರಿ ಸಿಂಗಾರದ ಕಡೆ ಇವ್ರೇನ್ ಮಾಡ್ಬೇಕು ಪಾಪ ಈಗ ಅವ್ರು ತಿಳಿಯಾಗ್ತಾ ಇಲ್ಲ. 8 ಸಾಹೇಬ್ರು ಬಂದ್ ಮಾಡ್ಯಾರು. ನೋಡಪ್ಪ ಕಲೆ ಕಡೆ ಮಲ್ಕೊಂಡ್ ಅವನ ಎಬಸ್ಬೋದು. ಏನೋ ಬಂದು ಹೇಳಿದ್ರು ಕೇಳಿದ್ರು ಕಲೆ ಕತೆ ಬರ್ಬೋದು. ನಾಟಕ ಮಾಡ್ಕೊಂಡು ಮಲ್ಕೊಂಡ್ ಅವನ ಎಬ್ಸಕ ನೀವು ಹಿಂಗೆಲ್ಲ ಮಾಡಕ್ಕಾದ್ರೆ ಆಗೋದಿಲ್ಲ. ನಾನು ನಿಮ್ಮೂರಿಗೆ ಬರೋದು ಬಂದ್ ಮಾಡ್ತೇನೆ. ನಂಗೆ ಹೆಂಗೆ ನಿಮ್ಮೂರಿಗೆ ಹೋಟ್ರು ಬೇಡ ನನಗೆ, ಮತ್ತು ನೀವು ನಮಗೆ ಏನೂ ಬೇಡ. ನಂಗೆ ಹೆಂಗೆ ಹಚ್ಕೊಂಡು ನನಗೆ ಗೊತ್ತೈತಿ. ನಾ ಈ ಮಟ್ಟಿಗೆ ಬೈಜನ್ನ ಯಾಕೋ ಜನ್ರಿ ಎಲ್ಲರೂ ಹೇಳೋದನ್ನ ನೀ ಬರ್ಕೋರಿ
ಬರೋಬ್ಬರಿ 2 ವರ್ಷ ಆಯ್ತು ನಾ ಬಂದಾಗ 10 ಮಂದಿ ತಕರಾರಂತ ಬರ್ತಾರು, 10 ಮಂದಿ ಮಾಡಂತ ಬರ್ತಾರು. ಬರೋಬ್ಬರ 1.5 ವರ್ಷ ಆಯ್ತು. ಗೌಡ್ರ ಖರೆ ಹೇಳ್ರಿ, ನೀವು ಮಾಡಿ ಏ ರಮೇಶ್ ಎಂಟು ಬಂದು ಹೋಗಿ ಈ ಶಬ್ದ ಬರ್ಬೇಕು ನನ್ನ ಊರಿಗೆ ಬರಲ್ಲ. ಇಬ್ಬರದ ವೈಯಕ್ತಿಕ ವಿಚಾರಕ್ಕೆ ಸರ್, ಊರಿಂದ ಊರ ಸಮಸ್ಯೆ ಭಾಳ ದೊಡ್ಡದಾಗಿದ್ರಿ. ಅವ್ರಿಬ್ರು ರೈತರು ಅದಾರ ಸರ್. ಇಲ್ಲಿ ಅವ್ರಿಬ್ರಿಗೆ ಇಲ್ಲ ಸರ್, ಅದು ಕಾನೂನಾತ್ಮಕವಾಗಿ ಪೊಲೀಸ್ ಪ್ರೊಟೆಕ್ಷನ್ ರೈತರು ಯಾರದಾರ ಅಪೀಲ್ ಬೇಡ ಸರ್. ಸುಭಾಷ್ ಅವರಿ ಭೀಮನ ಕೊಳಿರಿ ರೈತರ ನಾವು ದಾಣಿಗಳ ನಾವು ರೈತರು ಭಿಕ್ಷುಕಲ್ಲ ನಾವು. ಏನ ನಿರ್ವಹದನ ಯಾರು ಒಂದು ಮುಂಟೆ ಒಂದು ಮುಂಟೆ ಹಾದೋತು ಕೊಡ್ಲಾಕ ನಾನು ಎಲ್ಲಿ ಸರ್ ಅನಬಡ್ರೆ ಯಾನ ಐತ್ರಿ 20 ವರ್ಷ ಆಯ್ತು ಸರ್ವೆ ಮಾಡ್ಲಕ್ಕ ನಮ್ಮ ಊರನವ್ರ ಅದಕ್ಕೆ ಭಾಜಿ ಯಾನ ಐತ್ರಿ ನಿಯರ್ ಬೈ ತಪ್ಪೈತಿ. ತಹಶೀಲ್ದಾರ್ ಸಾಹೇಬ್ರು ಬಂದ ಮಾನ್ಯ ಸಲಹೆ ಕೊಟ್ಟಾರೆ. ಆ ಪ್ರಕಾರ ನಾವೇನು ತಗೊಳ್ಳಿ ಮಾಡಂಗಿಲ್ಲ. ಅಷ್ಟಾಗಿದೆ ಆ ಡಿಫ್ರೆನ್ಸ್ ಅನ್ನು ತೆಗೆದು ನಮ್ಮ ಮಾಡಿಕೊಟ್ಟಾರೆ. ಅವರು ಕೊಡ್ಲಾಗ್ಯಾರ, ನಾವು ಕೊಡ್ಲಿ ಇಲ್ಲಿ ಯಾರು ತಗೊಳ್ಳಿಲ್ಲ. ಅದ್ರ ಬಗ್ಗೆ ಒತ್ತಾಯ ಮತ್ತು ನೀವು ಬಂದು ಮತ್ತು ನಮ್ಮ ಜಮೀನು ಅವರು ತುಂಬಿಬಿಟ್ರೆ ನೀವು ರೋಡ್ ಬದಲು ನೀವು ಕೂಡ ನಮಗೆ ಕೊಡ್ಲಿಕ್ಕೆ ಏನು ಅಭ್ಯಂತರ ಕೊಡ್ತು. ಒಂದು ಹೋಲಿ ಒಂದು 2 ಗಂಟೆ ನೀವು ಊರು ಕೊಟ್ಬಿಟ್ಟು ಸಿಕ್ಕ. ಈಗ ನನಗೊಬ್ಬ ಭಾರಕ್ಕೆ ಬಂದ ಏನು ಹೊರಮಲ್ಲ. ನಾವು ಬರಕ್ಕೆ ಸಾವಿರ ಮಂದಿ ಟೈಮ್ದಾಗ ಎಲ್ಲಿ ಗೌಡ್ರ ನೀವು ಎಲ್ಲಿ ಇದ್ರು ಜಮೀನು ಒರ್ಲೆಪ್ಪ ಇಲ್ಲಿ ತೆಗಿಲತ್ತಾರ. ಒರ್ಲೆಪ್ಪ ತಗೊಳ್ಳೋ ಡಿಫರೆನ್ಸ್ ಕುಡ್ದು ಬೇಡ. 6 ಸರ್ವೆ ನಂಬರ್ ಅದಾವ. 6 ಸರ್ವೆ ನಂಬರ್ಗೆ ಡಿಫರೆನ್ಸ್ ಹೊಡೆದು ಹಾಕಿರಿ. ಹೊಡೆದು ಹಾಕಿ ಹೆಚ್ಚಿನ ಜಮೀನು ಬಂದ್ರೆ ಗೌರ್ಮೆಂಟ್ ರಸ್ತೆ ಐತೈತೆ ಅದು ತೆಗೀರಿ. ಹೆಚ್ಚಿನ ರಸ್ತೆ ನಾನು ಕೊಡ್ತೀನಿ, ಅವ್ರು ಕೊಟ್ಟರೆ ಕೊಡಿ ಇಲ್ಲೊಂದು ಗಿಡಿ ಅನ್ನೋ ಮಾತು ಹೇಳಿ ಹೇಳ್ಬೇಕು. ಯಾಕೆ ಹೊರನ ಅವ್ರು ಬಂದು ಹಿಂಗೆ ಡಿಫರೆನ್ಸ್ ಎಲ್ಲ ನಂಬರ್ ಕೊಡ್ಬೇಕಿಲ್ರಿ. ಇದು ಒಂದು ಇದು ಗಟ್ಲೆ ಇದು ಒಂದು 20 ವರ್ಷ ಈಗ ಮತ್ತೆ ಹೋತಂದ್ರೆ ಬೇರೆ ಕಡೆ ಹಾಕಿ ಬಿಡ್ತಾರೆ. ಅವ್ರು ತೆಗೆದ ನಾ ನಾವು 4 ಸಲ ಸರಿ ಮಾಡಿದ್ರಿ. 4 ಸಲ ಸರಿ ಮಾಡಿದ್ರು ಕಲ್ಲ ಅದೇ ಕೊಡ್ತೀರಿ. ಮಾಡ್ಕೊಂಡು 31-30 ಸರ್ವೆ ನಂಬರ್ ನಮಗೆ ಎಲ್ಲರೂ ಕನ್ಫರ್ಮ್ ಮಾಡ್ಕಿಂದ ಫುಲ್ ಕೊಟ್ಟ ಬಳಕ ಹಿಂದಿಂದ ನೀವು ಈಗ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ವೀರಣ್ಣ ವಾಲಿ, ಗೂಳಪ್ಪ ಜತ್ತಿ, ರಾವ್ ಸಾಬ್ ಐಹೊಳೆ, ಮಲ್ಲಿಕಾರ್ಜುನ್ ದಳವಾಯಿ, ಅಣ್ಣಾ ಸಾಹೇಬ್ ಮಿಸಾಳ್, ರವಿಕಾಂತ್ ಪಾಟೀಲ್, ರಾಮು ತೇಲಿ, ಬಸವರಾಜ್ ಅಸ್ಕಿ, ಅಪ್ಪು ಹಿಪ್ಪರಗಿ, ಚಿದಾನಂದ್ ಹನುಮಾಪುರ್, ಅನಿಲ್ ಭೋಸ್ಲೆ, ಸಚಿನ್ ಪೂಜಾರಿ, ಗಣಪತಿ ಮರಗಾಳೆ, ಸುನಿಲ್ ಪಾಟೀಲ್, ಬೀರದೇವ್ ಬೇಡಗಿ, ಸಂಜೀವ್ ಮುದವಿ, ಡಾಕ್ಟರ್ ಮಧುಸೂದನ್ ಬೇಡಗಿ, ಅನಿಲ್ ಭೋಸ್ಲೆ, ಸಚಿನ್ ಪೂಜಾರಿ, ಅಣ್ಣಪ್ಪ ದೇವರೆಡ್ಡಿ, ಅಶೋಕ್ ಪಡನಾಡ್, ವಿಠಲ್ ಕೋಳಿ, ಶಂಕರ್ ವಾಟೆಮಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಮೋಳೆಯಿಂದ ಬಸವರಾಜ್ ತಾರ್ದಾಳೆ.